ಕೆಲವರು ಹೇಳ್ತಾರೆ ದೇವರು ಮನುಷ್ಯನ ರೂಪದ ಬರ್ತಾನೆ ಅಂತ. ಆದರೆ ನನ್ನ ಜೀವನದಲ್ಲಿ ಆಗಿದ್ದು ಇದೇನಾ? ಬರೋ ವರಮಾನದಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ಇಲ್ಲ ಇಲ್ಲ, ಅದೇನಾಗುತ್ತಾಗಲಿ ಬಿಡು. ಅಲ್ಲ, ನಾನು ಯಾಕೆ ಕೆಲಸ ಮಾಡಬಾರ್ದು? ಎಲ್ಲರೂ ಒಂದು ಕಡೆ ಕೆಲಸ ಹುಡ್ಕೋಣ, ಸಿಕ್ಕೇ ಸಿಗುತ್ತೆ. ಓಯ್ ಬರ ಇಲ್ಲಿ. ಏನ್ ಬೇಕು? ಯಾವ್ದಾರ ಕೆಲಸ ಇದ್ರೆ ಒಳಗೆ ಚೆನ್ನಾಗಿದೆ ನೋಡಿದ್ಯಾ? ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಏಯ್, ಅವನ್ ಹೇಳ್ತಾರ ಅರ್ಥ ಆಗ್ತಿಲ್ಲ ನಿಂಗೆ? ಒಳಗೆ ಕೆಲಸ ಇಲ್ಲ, ನಿಂಗೆ ಕೆಲಸ ಕೊಡೋಣ. ಓಯ್ ಹೋಗಪ್ಪ, ನಡಿ ನಡಿಯ, ಸುಮ್ಮನೆ ಹೋಗಯ್ಯ. ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಕೊಡಿ ಸ್ವಾಮಿ. ಕೆಲಸನಲ್ಲೇ ಹತ್ತು ಇಲ್ಲ, ಹೋಗಲಿ. ಯಾಕಪ್ಪ ಹಿಂಗ್ ನಿಂತಿದ್ಯಾ? ಹಾ, ಕೆಲಸ ಬೇಕಿತ್ತು. ಕೆಲಸ? ನಡಿ. ತಗೊಳಪ್ಪ. ಬೇಡ ಅಣ್ಣ. ತಗೊಳ್ಳಯ್ಯ. ಇಲ್ಲ ಬೇಡ ಅಣ್ಣ. ಹಿಡ್ಕೋ ಫಸ್ಟು. ಏನಪ್ಪ ನಿಂದು? ಟೀ ಕುಡಿ. ನನಗೆ ಟೀ ಬೇಡ. ಇನ್ನೇನು ಬೇಕಪ್ಪ ನಿನಗೆ? ಕೆಲಸ ಕೊಡ್ತೀರಾ? ಫಸ್ಟ್ ಟೀ ಕುಡಿ. ನೋಡಪ್ಪ, ನಿನಗೆ ಕೆಲಸ ಕೊಡಂಗಿದ್ದಿದ್ರೆ ನಾನು ಯಾಕೆ ಈ ಥರ ಪುಟ್ಟ ಅಂಗಡಿ ಇಟ್ಕೊಂತಿದ್ದೆ? 5 ಸ್ಟಾರ್ ಹೋಟ್ಲು ಥರ ಒಂದು ದೊಡ್ಡದಾಗಿ ಅಂಗಡಿ ಮಾಡ್ತಾ ಇದ್ದೆ. ಇಲ್ಲಿಗೆ ಯಾರು ಆಗಲ್ಲ. ನೀನೇ ಯಾವ್ದಾರ ಸ್ವಂತ ಕೆಲಸ. ಸರಿನಾ? ಎಷ್ಟಪ್ಪ ಟೀ? ಸ್ವಂತ ಕೆಲಸ ಎಲ್ಲಿ ಹುಡ್ಕನ? ಯಜಮಾನ್ರೆ, ಹಸು ಕೊಡ್ತೀರಾ? ಕುರಿನಾರ ಕೊಡ್ರಿ ಯಜಮಾನ್ರೆ. ಯಜಮಾನ್ರೆ, ಅದು ಹಸು ಬೇಕಿತ್ತು. ಈ ಕಡೆ ಎಲ್ಲ ಹಸು ಸಿಗ್ತದ? ಒಂದು ಚೆನ್ನಾಗಿ ಹಾಲು ಕೊಡೋದು ಬೇಕು. ಸೀಮೆ ಹಸನ? ಹೌದಾ ಯಜಮಾನ್ರೆ? ಕೊಡಿಸಿ ಹಾಗಾದ್ರೆ.
ದುಡ್ಡು ತಂದಿದ್ಯಾ? ಯಜಮಾನ್ರೆ ಯಾವೂರು? ನಮ್ಮ ಸಿಟಿಕೆರೆ. ಕೆಟ್ಟಿದ್ದಾರ? ಸರಿ. ತಾತ ಯಾವ ಗಿರಾಕಿ ಹಿಡಿದಿದ್ಯಾ? ಬಂದ ಅದು ಕೂಡ ಹಾಲು ಕೊಡ್ತಾರೆ ದೊಡ್ಡ ಸುಮ್ಮನೆ ನೆಟ್ ಕಳಿಸ್ನಪ್ಪ. ಹಾಂ ಯಾರಪ್ಪ ನೀನು? ಯಾಕೆ ಹಿಂಗೆ ಕೂತಿದ್ಯಾ? ಹೇಳಪ್ಪ, ಏನಾಯಿತು? ಅಣ್ಣ ಕೆಲಸ ಹುಡುಕೊಂಡು ಹೋದೆ, ಯಾರು ಕೆಲಸ ಕೊಡ್ತಿಲ್ಲ ಅಣ್ಣ. ಏನು ಮಾಡೋದಣ್ಣ? ಅಷ್ಟೇ ತಾನೇ, ನಾನು ಇರೋದೇ ನಿಮ್ಮಂಥವ್ರಿಗೆ ಕೆಲಸ ಕೊಡ್ಸಕ್ಕಣಪ್ಪ. ಬಾರಪ್ಪ. ನೋಡಪ್ಪ, ಯಾರು ನಿಂಗೆ ಕೆಲಸ ಕೊಡಿಸ್ತೀನಿ ಅಂತ ಹುಡುಕೊಂಬರಲ್ಲ. ನಾನು ಸಿಕ್ಕಿರೋದೆ ನಿಂಗೆ ಗ್ರೇಟು. ನೀನು ಒಂದು 18,000 ರೆಡಿ ಮಾಡ್ಕೊಂಬಿಡು, ನಾಳೆನೇ ಕೆಲಸ ಗ್ಯಾರಂಟಿ, ಆಯಿತಾ? ಅಷ್ಟೊಂದು ಎಲ್ಲಿಂದ ತಳ್ಳೋಣ ನಾನು? ಲಕ್ಷ್ಮಮ್ಮ ಎಲ್ಲ ಕಡೆ ಇರ್ತಾನಮ್ಮ, ನಾವು ಹುಡುಕ್ಬೇಕಷ್ಟೇ. ಎಲ್ಲಮ್ಮ ಕಾಸು ಕೊಡ್ತೀಯೋ ಇಲ್ವೋ? ಕೆಲಸ ಬೇಕೋ ಬೇಡವೋ? ತಲುಪಿಸ್ಬಿಡು ಬೇಗ, ಆಯ್ತಾ? ಸರಿ ಸರಿ, ನಾಳೆ ಬಂದ್ಬಿಡೋ, ಕೆಲಸ ಗ್ಯಾರಂಟಿ. ಬರೋ ವರಮಾನ ಸಾಕಾಗಲ್ಲ ಅಂತ ಕೆಲಸ ಹುಡ್ಕೊಂಡು ಹೋದೆ. ಅವ್ರು ಹೇಳ್ತಾರೆ ಏನಾರ ಸ್ವಂತ ಮಾಡು ಅಂತ. ಸ್ವಂತ ಮಾಡೋಕ್ಕೆ ಅಂತ ಹೋದಾಗ ಇರೋ ವರಮಾನದ ತಗೊಂಡೋಗಿ ಹಸು ತಂದೆ. ಆ ಹಸು ಕೊಡಿಸ್ತಾರೆ ಹೇಳಿದ್ರು 8 ಲೀಟ್ರ್ ಒಂದು ಟೈಮ್ ಹಾಲು ಕೊಡುತ್ತೆ ಅಂತ ಹೇಳಿದ್ರು. ನಾವು ತಗೊಂಬಂದು ಹಸು ಕಟ್ಟಿ ಹಾಲು ಕರೆದಾಗ 1 ಲೀಟ್ರ್ ಹಾಲು ಕೊಡಲಿಲ್ಲ. ಇದೆಲ್ಲ ಬೇಡ ಅಂತ ಮತ್ತೆ ಎಲ್ಲ ಹೋದೆ, ಯಾರೋ ಸಿಕ್ಕಿದ್ರು, ಕೆಲಸ ಕೇಳಿದೆ, ಕೊಡಿಸ್ತೀನಿ ಅಂತ ಹೇಳಿದ್ರು. ಆದರೆ ಅವರು ದುಡ್ಡು ಕೇಳಿದ್ರು, ದುಡ್ಡಿಲ್ಲ ಅನ್ನಿಕ್ಕೆ ಅವರೇನೋ ಒಂದು ಹೇಳಿದ್ರು. ಸರಿ ಅಂದ್ಬಿಟ್ಟು ಬಂದು ನಮ್ಮ ಹಸು ಮಾರಿ ಕಾಸು ತಗೊಂಡೋಗಿ ಆಯಪ್ಪನ ಕೈಲಿ ಕೊಟ್ಟು, ಆಯಪ್ಪ ಕೆಲಸ ಕೊಡಿಸ್ತೀನಿ. ಇತ್ತಾಗೆ ನಾನು ವರಮಾನನೂ ಕಳ್ಕೊಂಡೆ, ನನ್ನ ಹಸುನೂ ಕಳ್ಕೊಂಡೆ, ದುಡ್ಡು ಹೋಯಿತು, ನನಗೆ ಕೆಲಸನೂ ಸಿಕ್ಕಿದೆ. ಕೆಲವರು ಹೇಳ್ತಾರೆ ದೇವರು ಮನುಷ್ಯನ ರೂಪದಾಗ ಬರ್ತಾನೆ ಅಂತ. ದೇವರಲ್ಲಿ ಮನುಷ್ಯನ ರೂಪದಾಗ ಬರಲಿಲ್ಲ. ನನಗೆ ಮೋಸನ ಆಯ್ತಲ್ಲ, ಯಾರು ನನಗೆ ಆಗ್ತಾರೆ? ನನ್ನ ಜೀವನ ಇಷ್ಟೇನಾ? ಮುಂದೆ ನನ್ನ ದಾರಿ ಏನು?